ಮಿರಕಲ್ ನಡೆದೈತೆ. ಶೇಡ್ಜಲ್ಲಿ ಬಂದಿದೆ ನೋಡಿ. ಒಂಥರ ಚಂದ ಅಲ್ವಾ? ಸಿಕ್ಕಾಪಟ್ಟೆ ಮಳೆ ಇದೆ. ಹೊರಗಡೆ ಬರ್ತಾ ಇದೀವಿ, ಇಲ್ಲಿ ತಿಂತಾ ಇದೀವಿ ನೋಡಿ. ಗಾಳಿಗೆ ದೂರ ಆಡ್ತೈತೆ. ಅಮ್ಮನಿಗೆ ಹೂವು ತಗೋತಾ ಇದ್ದೀನಿ. ಇಲ್ಲಿ ಅಷ್ಟು ಫೇಮಸ್ ಮಂಗಳೂರು ಮಲ್ಲಿಗೆ ದುಂಡು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಲೋಕ ಫ್ಯಾಮಿಲಿ ಚಾನಲ್. ಇವಾಗ ಏನಂತಂದರೆ ವಿಶೇಷ ಆಗುತ್ತಾ ನಿಮಗೆ? ಏನಂತಂದರೆ ಇವತ್ತು ನಾವು ಕೊರಗಜ್ಜೆ ಟೆಂಪಲ್ ಹೋಗ್ತಾಯಿದ್ದೀವಿ ಮತ್ತು ಮಂಗಳೂರು ಬೀಚ್ ಹೋಗ್ತಾಯಿದ್ದೀವಿ. ಅಲ್ಲಿಂದ ಎರಡೂ ಒಂದು ಲಾಗ್ ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿಂದ ಮತ್ತು ಧರ್ಮಸ್ಥಳಕ್ಕೆ ಮತ್ತು ಅಲ್ಲೇ ಇಲ್ಲಿ ಸುತ್ತಮುತ್ತ ಇದೆ, ಅಲ್ಲಿಂದ ಅಲ್ಲಿಗೆ ಒಂದು ಲಾಗ್ ಮಾಡ್ತೀವಿ. ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ಹೀಗೆ ನೋಡ್ತಾಯಿರಿ. ಬನ್ನಿ ಲೆಟ್ಸ್ ಗೋ, ಆಡೋಣ. ನನ್ನ ಮಗಳು ಇನ್ನೂ ರೆಡಿ ಆಗಿಲ್ಲ, ಇನ್ನೂ ಮಲಗಿದ್ದಾಳೆ. ಅಣ್ಣ ಕರ್ಕೊಂಡು ರೆಡಿ ಆಗಬೇಕು. ಈಗ ರೆಡಿ ಆಗಿದ್ದೀವಿ ಆಲ್ಮೋಸ್ಟು. ಇವಾಗ 3 ಗಂಟೆ. ಇದು ಬಂದುಬಿಟ್ಟು ನಾವು ನಮ್ಮ ಊರಲ್ಲೇ ಇದ್ದೀವಿ. ನೈಟು ಊರಲ್ಲಿ ಬಂದ್ವಿ. ಹಿಂದಿನ ಲಾಗಲ್ಲಿ ಹಾಕಿರ್ತೀನಿ ನೋಡಿ. ಅದಕ್ಕೋಸ್ಕರ ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಓಕೆ ನೋಡಿ ಗೈಸ್, ಲೈಕ್ ಮಾಡಿ ಹಾಗೆ. ನೋಡಿ ಟೈಮ್ ಎಷ್ಟಾಗಿದೆ ಗೊತ್ತಾ? ತೋರಿಸ್ತೀನಿ ನೋಡಿ. ಟೈಮು 4:48 ಆಗಿದೆ. ಇವಾಗ ಬಾಗ್ಲಾಗ್ತಾ ಇದ್ದೀವಿ, ಈಗ ಹೊರಡ್ತಾ ಇದ್ದೀವಿ. ನೋಡಿ ಊರು ಹೆಂಗಿದೆ. ಇದು ಆಯಿತು ಬಾ. ಇವಾಗ ರೋಡ್ ಕಾಣಿಸ್ತಿದೆ. ವಿದ್ಯಮ್ಮ ನೋಡಿ ಈಗ ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದಾಳೆ. ವಿದ್ಯಮ್ಮ ಚುಶ್ 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 ಚುಶ್. ಎಷ್ಟು ಫಾಗಿದೆ ಅಲ್ವೇನ್ರಿ? ಇಲ್ಲೇ ಅಲ್ಲ, ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫಾಗಿದೆ ಅಲ್ವಾ? ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಫಾಗಿದೆ. ಯಾಕಂದರೆ ನಾವು ಟೆರೆಸಲ್ಲಿ ಅಲ್ವಾ ಇರೋದು, 3ನೇ ಫ್ಲೋರಲ್ಲಿ. ನಮ್ಗೆ ಗೊತ್ತಾಗುತ್ತೆ ನೋಡಿ. ನನ್ನ ಮಗಳು ಔಟ್ಫಿಟ್ ಆಗಿದೆ ಹೇಳಿ. ಇದಮ್ಮ ಕಣ್ಣಲ್ಲಿ ನೋಡ್ತಾಳೆ, ಎಲ್ಲಿ ಕರ್ಕೊಂಡು ಹೋಗ್ತಾರಣ್ಣ ಅಂತ. ನಗು ನೋಡಪ್ಪ. ಹಾಯ್ ಮಾಡ್ತೀನಿ ಇಲ್ಲಿ. ಹಾಯ್. ಎರಡು ನೋಡಿ ಇವಾಗ ಬಿಟ್ವಿ ಹೊರಗಡೆ. ನೋಡಿ ಇವಾಗ ಹೊರಡ್ತಾ ಇದ್ದೀವಿ. ಮಧ್ಯದಲ್ಲಿ ದಾರಿಲಿದ್ದೀವಿ ಏನ್ರಿ? ಹಾಯ್ ಮಾಡ್ರಿ. ಸಕಲೇಶ್ವರ ದಾಟಿ ಇವಾಗ ಘಾಟಿಗೆ ಬಂದ್ವಿ. ಘಾಟ್ ಸೆಕ್ಷನ್ಗೆ. ಘಾಟ್ ಸೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ರೋಡ್ ಚೆನ್ನಾಗಿ ಮಾಡಿದಾರಂತೆ ಅಲ್ವೇನ್ರಿ? ರೋಡೇ ಆಗಿರಲಿಲ್ಲ, ಬರೀ ಗುಂಡಿನೇ ಇತ್ತು. ಖುಷಿ ಆಗ್ತೈತೆ ರೋಡ್ ಚೆನ್ನಾಗೈತಲ್ಲ ಅಷ್ಟೇ. ಇಷ್ಟು ವರ್ಷ ಓಡಾಡಿ ಬೇಜಾರಾಗೋದು ರೋಡ. ಈಗ ಟೈಮು 6:30 ಏನು ಆಗ್ತಾಯಿದೆ ಅಲ್ವೇನ್ರಿ? 6:30, 6 ಗಂಟೆನಾ? 6 ಗಂಟೆ ನೋಡಿ ಗಾಯ್ಸ್. ಇವಾಗ ಒಂದು ಏನು ಮಿರಕಲ್ ನಡೆದೈತೆ ಗೊತ್ತಾ? ಏನಂದರೆ ಇನ್ನೂ ಆ ಕಡೆ ರೋಡು ರೆಡಿ ಆಗಿದೆ, ಆದರೆ ಕುಸ್ತೈತೆ ನೋಡಿ. ಬೆಟ್ಟ ಕುಸ್ತೈತೆ ಮಳೆಗೆ. ಕುಸ್ತಿರೋದಕ್ಕೆ ಒಂದೇ ಕಡೆ ಬಿಟ್ಟಿದ್ದಾರೆ ಗಾಡಿನ. ನಮಗೆ ಒಂದು ಕಡೆ ಹೋಗ್ಬೇಕಾದ್ರೆ ಹಂಗೆ ಎದುರುಗಡೆ ಒಂದು ಗಾಡಿ ಬರ್ತಾಯಿತ್ತು, ಕಾರು. ಆಮೇಲೆ ದೊಡ್ಡದೊಂದು ದಾರಿ. ಎಷ್ಟು ಭಯ ಆಯಿತು ಅಂದರೆ ನೋಡಿ, ಇಲ್ಲಿ ಬರ್ತೈತೆ ನೋಡಿ. ಇದೇ ಥರನೇ ನಾವು ಹೋಗ್ತಾ ಇದ್ವಿ, ಹಂಗೆ ಬರ್ತಾಯಿತ್ತು. ಭಯ ಆಗೋಯ್ತು. ಅಪ್ಪ ದೇವ್ರೆ, ಯಾರಾದರೂ ನೋಡ್ಕೊಂಬನ್ನಿ ಈ ಕಡೆ ಎಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಈಗ ಮಳೆ ಬರೋದ್ರಿಂದ ಎಲ್ಲ ರೋಡು ಎಲ್ಲ ಕುಸ್ತೈತೆ. ಆಮೇಲೆ ಬೆಟ್ಟನೂ ಕುಸ್ತೈತೆ, ನೋಡ್ಕೊಂಬನ್ನಿ. ನೋಡಿ ಎಷ್ಟು ಗ್ರೀನರಿ ಇದೆ. ಹೋಗ್ತಾ 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 ವಾವ್, ಸಕ್ಕತ್ತಾಗಿದೆ ಅಲ್ವಾ? ನನಗೂ ಹಂಗೆ ಆಗಿತ್ತು ಇಷ್ಟೊತ್ತು. ಈಗ ಓಪನ್ ಆಗ್ತೈತೆ. ಕಿವಿ ಕ್ಲೋಸ್ ಆದಂಗೆ ಆಗುತ್ತೆ. ಯಾಕೆ? ನೋಡಿ ರೋಡ್ ಹೆಂಗಿದೆ ಗೊತ್ತಾ? ಹೋಗುತ್ತಾರೆ ದೇಹ ಸೊಟ್ಟ ಏನ್ರಿ? ಅಲ್ಲೂ ಅಷ್ಟೇನಪ್ಪ. ಅದು ಹೋಗ್ಲಿ, ಇದು ಮಾದೇಶ್ವರ ಬೆಟ್ಟ. ಅಯ್ಯೋ ಎಷ್ಟು ಕುಸಿದು ಬಿದ್ದೈತೆ ನೋಡಿ. ಯಾಕೆ ಸೈಡಿಗೆ ಹಾಕ್ತಾವ್ರಿ ಲಾರಿ? ಟ್ರೈನು ಬಂದಿದ್ದೀವಿ ಅನ್ಸುತ್ತೆ ನಾವು ಅದರಲ್ಲಿ. ಇಲ್ಲಿ ನೋಡಿ ಒಳ್ಳೆ ನೀರು ಇಷ್ಟು ಸಕ್ಕತ್ತಾಗಿ ಹರಿತಿದೆ ಅಂತ ನೋಡಿ. ಇಲ್ಲಿ ನಿಲ್ಸಿದ್ವಿ ಇವಾಗ. ಇಲ್ಲಿ ಸಕ್ಕತ್ತಾಗಿ ನೀರಿದೆ ಮತ್ತು ವ್ಯೂ ಇದೆ.
ಅಪ್ಪ ಸೂಪರ್ ಆಗಿದೆ ಮಾತ್ರ ನೋಡಿ. ನಡಿ ಅಲ್ಲಿ ನಿಂತಿದ್ದಾರೆ, ಗಾಡಿ ಬರ್ತೀವಿ. ಶೂಸ್ ತಗೊಂಡು ಹೋಗ್ತಿದ್ದೀನಿ ನನ್ನ ಮಗಳಿಗೆ. ನೋಡಿ ಗಾಡಿ KSRTC ಬಸ್. ವಿಜಯಮ್ಮ ಹಾಯ್ ಮಾಡ್ತೀನಿ. ಸಕ್ಕದಾಗಿ ನೀರು ನಿಧಾನಕ್ಕೆ ಹೋಗ್ಬಿಡಿ. ಫಸ್ಟ್ ನೀವು ಹೋಗ್ಬಿಡಿ, ಆಮೇಲೆ ಅಕ್ಕ ಬರ್ತಾರೆ. ನೋಡಿ ಗಾಡಿಗಳು ಎಷ್ಟು ಹೋಗ್ತವೆ ಟರ್ನಿಂಗಲ್ಲಿ. ಬೆಳಕು ಆಯ್ತ ತಕ್ಷಣನೇ ಗಾಡಿಗಳು ಜಾಸ್ತಿ ಆಯ್ತವೆ. ನೋಡಿ ಏನು ಸ್ಪೀಡಾಗಿ ಬರ್ತಾರೆ ನೋಡಿ ಗಾಡಿಗಳೆಲ್ಲ, ಏನು ಸ್ಪೀಡಾಗಿ ಬರ್ತಾರೆ. ಹಿಂಗೆ ಬರೋದು ಸ್ಪೀಡಾಗಿ ಬಂದಾಗ ಹೌದು, ಅವರು ಎಲ್ಲೋ ಎದ್ದೋಗಿ ನೆಗಾಡ್ತಾನೆ ನಿಂತವ್ರೆ. ಅದು ರಾತ್ರಿನೇ ಆಗೈತೆ ಅನ್ಕೋತೀವಿ, ಯಾರು ಇಲ್ದೋದಕ್ಕೆ ಅಲ್ಲಿ ನಿಂತ್ಕೊಂಡು ಯಾವುದೋ ಗಾಡಿ ಬಂದೈತೆ. ಓಕೆ, ಈಗ ಮುಗಿಸ್ಕೊಂಡು ಹೊರಟ್ವಿ. ನೋಡಿ ನನ್ನ ಮಗಳು ದಿಗು 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 ದಿಗು. ನೀರಲ್ಲಿ ಆಟ ಆಡ್ದ ಚಿನ್ನ? ಆಟ ಆಡ್ದ? ಚೆನ್ನಾಗಿತ್ತಾ? ಇಷ್ಟೇ ಅಲ್ಲ ಕಂದ, ಇನ್ನೂ ಐತೆ ಅಲ್ಲಿ ಬೀಚಲ್ಲಿ ಆಟ ಆಡೋದು. ನಡಿ, ಇನ್ನೂ ಐತೆ. ಆಟ ಆಡ್ತೀಯಾ? ಕ್ಲಿಪ್ ಎಲ್ಲ ಹೇಳ್ದು ಬನ್ನಿ ಹೋಗೋಣ. ನೋಡಿ ಹಿಂಗೆ ಬರ್ತಿದ್ದಾರೆ ಗಾಡಿ. ಅಪ್ಪ ದೇವ್ರಿ. ಈಗ ಅಲ್ಲೊಂದು ಮುಗಿಸ್ಕೊಂಡ್ಬಂದು ಈಗ ಇಲ್ಲಿ ಬಂದ್ವಿ. ನೋಡಿ ಇಲ್ಲಿ ಒಂದು ಐತೆ. ಇವಾಗ ಇಲ್ಲೊಂದು ಫಾಲ್ಸ್ ಥರ ಇದೆ. ವಾವ್ ಸಕ್ಕತ್ತಾಗಿದೆ. ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿದೆ ನೋಡಿ. ವಾವ್ ಅಲ್ಲಿ ಫಾಲ್ಸ್. ಹೌದಾ? ಇಲ್ಲಿ ಚೆನ್ನ ಹಾಯ್ ಚೆನ್ನ. ಇಲ್ಲಿ ಇಲ್ಲಿ ಇಲ್ಲ ಇಲ್ಲಿ ಅವಳು ಒಂದು ಸ್ವಲ್ಪ ತಿರುಗಿಸು. ಇಲ್ಲ 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 ಚಿನ್ನ ಇಲ್ಲ ಮಂಕಿ ಮಂಕಿ ಹಾಯ್ ಮಾಡು. ನೋಡಿ ಅರ್ಧ ಬಿಸಿಲು ಅರ್ಧ ಮಳೆ. ಎಷ್ಟು ಮಳೆ ಇದೆ ಅಂತ, ಸಿಕ್ಕಾಪಟ್ಟೆ ಮಳೆ ಇದೆ ಅಪ್ಪ ಮಂಗಳೂರು ಹತ್ರ. ನೋಡಿ ನಮ್ಮ ಮಗಳು ಹೆಂಗೆ ಆಡ್ತಿದ್ದಾಳೆ ಅಂತ. ಅದನ್ನ ಹೆಂಗೆ ಅನಿಸ್ತಿದೆ ಮಂಗಳೂರು ಟ್ರಿಪ್ಪು? ಮಂಗಳೂರು ಫುಲ್ ಮಳೆ ಎಲ್ಲ ಉಂಟು, ಭಾರಿ ಉಂಟು, ಭಾರಿ ಉಂಟು ಮಾರ. ಮಂಡೆ ಪಿರಿ ಪಿರಿ ಪಿರಿ. ನೋಡಿ ಹೆಂಗೆ ಹೊಳ್ತಿದೆ ಮಳೆ. ನೀನು ನಿಧಾನಕ್ಕೆ ಹೋಗಪ್ಪ. ಓಕೆ, ಅಲ್ಲಿ ಎಂಟ್ರಿ ಆದಮೇಲೆ ತೋರ್ಸೋಣ. ಓಕೆ, ನೋಡಿ ಮಂಗಳೂರಲ್ಲಿ ಮನೆಗಳು ಚಿಕ್ಕ ಚಿಕ್ಕ ಅವೆ ಅಂತ ಅನ್ಕೋತೀವಿ. ನೋಡಿ ಇಲ್ಲಿ ಅಪಾರ್ಟ್ಮೆಂಟ್ಗಳು ಹೆಂಗಿದಾವೆ ಅಂತ.
ನೋಡಿ ಎಲ್ಲಿ ಕಾಣಿಸ್ತಿದವ ಎಷ್ಟು ದೊಡ್ಡದಾಗಿದೆ ನೋಡಿ, ಚಿಕ್ಕದಾಗಿದೆ ನೋಡಿ. ಇಕಡೆ ಹಾಸ್ಪಿಟಲ್, ಇದು ಹಾಸ್ಪಿಟ್ಲಾ? ಇದು ಹಾಸ್ಪಿಟಲ್. ಇಕಡೆ ಹಾಸ್ಪಿಟಲ್ ನೋಡಿ, ನಾವು ಈ ಬೆಂಗಳೂರಲ್ಲಿ ಇರೋದು, ಈ ಮಂಗಳೂರಲ್ಲಿ ಚಿಕ್ಕ ಚಿಕ್ಕ ಮನೆ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ವಿ. ಇದೇ ನಾನು ನೋಡಿದ ಮಟ್ಟಿಗೆ ಇಷ್ಟು ಈ ಕಡೆ ಎಲ್ಲ ನೋಡಿಲ್ವಲ್ಲ, ಹೀಗಾಗಿ ನೋಡಿ ನನ್ನ ಮಗಳು ತಗೊಂಬಂದ್ರು ನೋಡಿ. ಇವಾಗ ನಮ್ಮ ಮನೆಯವರು ಕೊರಗಜ್ಜ ಟೆಂಪಲ್ಗೆ ಸಾಮಾನು ಏನೇನು ಬೇಕೋ ಎಲ್ಲ ತೆಗ್ಬಿಟ್ರೆ ಅವರೇ. ಇವಾಗ ಟೆಂಪಲ್ಗೆ ಹೋಗಕ್ಕೆ ಕಾಯಿ ಏನು ತಗೊಳಂಗಿಲ್ವಂತ, ಎಲೆ ಅಡಿಕೆ ಒಂದು, ಎಲೆ ಅಡಿಕೆನೂ ಇಲ್ಲ ಕಣ, ಎಲೆ ಅಡಿಕೆ ಕೊಡಬೇಕು. ಅದು ಬೇಡ. ಬೇಡ 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 ಆ ಕಡೆಗೆ ಇಟ್ಕೊ, ಅಲ್ಲಿ ಈಗ ಹೊರಡ್ತಾ ಇದ್ದೀವಿ. ತಗೊಂಬಂದರು ನಮ್ಮ ಮನೆಯವರು ಕೊರಗಜ್ಜ ಟೆಂಪಲ್ಗೆ ಏನೇನು ಬೇಕು ಐಟಮ್ ಅದು. ಈಗ ಎಂಟ್ರಿ ಆಗ್ತಾ ಇದ್ದೀವಿ ನೋಡಿ, ಬಂದ್ವಿ. ಈಗ ಎಲ್ಲಿ ಗಾಡಿ ನಿಲ್ಸೋದು? ಗಾಡಿ ನಿಲ್ಲಿಸಿ ಈಗ ಹೊರಟು ದೇವಸ್ಥಾನಕ್ಕೆ. ನಮ್ದು ಬೇಡಿಕೊಳ್ತೀನಿ, ಅದ್ರ 10 ಪಟ್ಟು ಕೊಡ್ತಾರಂತೆ. ಗಾಡಿ ಮನೆ ಗಿನೆ ಯಾವುದು ಎಲ್ಲ ನಮ್ದೆಲ್ಲ ಅಜ್ಜ ಪವರ್ಫುಲ್. ನೋಡಿದ್ರಾ, ಎಲ್ಲ ಕೇಳಿಸ್ಕೊಂಡ್ರಾ? ನೋಡೋಣ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ, ಎಲ್ಲ ಒಳ್ಳೇದಾಗಲಿ. ಆದರೆ ಇನ್ನೊಂದು ಚಕ್ಲಿ ಎಕ್ಸ್ಟ್ರಾ ಬಾ ನೋಡಿ. ಎಲ್ಲ ಇವಾಗ ಇಲ್ಲಿ ಬೇರೆ ಮತ್ತೆ ಎಕ್ಸ್ಟ್ರಾ ತಗೋತಾ ಇದ್ದಾಳೆ. ಎಲ್ಲ ತಗೊಂಡಾಯ್ತು, ಈಗ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಅಜ್ಜನಿಗೆ ಒಂದು ಮಳೆ ಹೂವು ಜಾಸ್ತಿ ತಗೊಂಡು ಅಂತ, ಯಾಕಂದರೆ ನಮ್ಮ ದೂರ ಮಾಡಿ ಅನ್ನೋ ಆಸೆಗೆ, ಅದಕ್ಕೋಸ್ಕರ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲೇನಾ? ಹಾಂ, ಇಲ್ಲೇನಾ? ಹಾಂ, ಇಲ್ಲೇನಾ? ನೋಡಿ. ಒಳಗಡೆ ಹೋಗಿ ಬಂದ್ವಿ, ಬಟ್ ಒಳಗಡೆ ಮೊಬೈಲ್ ಎಂಟ್ರಿ ಇಲ್ಲ. ಹಾಗಾಗಿ ಏನೇ ಇದ್ರೂ ಇಲ್ಲಿ ಒಳಗಡೆ ಇರೋದ್ರಿಂದಲೇ ಇದು ಮಾಡಬೇಕು ನೋಡಿ. ಇಲ್ಲ ಇದು ಇದೆ ಎಂಟ್ರಿ, ಬಟ್ ಒಳಗಡೆ ಹೋಗಕ್ಕೆ ಬಿಡಲ್ಲ. ಅಂದರೆ ಒಳಗಡೆ ಹೋಗ್ತಾರೆ, ಮೊಬೈಲ್ ಎಂಟ್ರಿ ಇಲ್ಲ ಅಷ್ಟೇ. ಏನಮ್ಮ ಇಲ್ಲೇ ನೋಡು, ಒಳಗಡೆ ಹೋಗಿ ಬಂದ. ಏನನ್ನಿಸ್ತು? ತುಂಬ ಖುಷಿ ಆಯಿತು. ಆದರೆ ಸುಲಭವಾಗಿ ದರ್ಶನ ಆಯಿತು. ಅಂದರೆ ಸುಲಭವಾಗಿ ಅಂತಂದರೆ ಜನ ಏನೇ ಇಲ್ಲ, ಆರಾಮಾಗಿ ಮುಂದೆ ದರ್ಶನ ಆಯಿತು. ಕ್ಯೂವಲ್ಲಿ ನಿಂತ್ಕೊಳ್ಳೋದು ಆ ಥರ ಎಲ್ಲ ಏನಿಲ್ಲ. ನಮ್ಮ ಪಾಡಿಗೆ ನಾವು ಹೋಗೋದು, ಎಲ್ಲ ಅಡಿಕೆ ಮತ್ತು ಚಟ್ಲಿ, ಆಮೇಲೆ ಇದು ಎಣ್ಣೆ ಹೂವು ಕೊಡ್ತಾರೆ. ಅವ್ರಿಗೆ ಅದೇ ಇಷ್ಟ ಅಂತೆ. ಹಾಗಾಗಿ ಅಲ್ಲಿ ಅವ್ರಿಗೆ ಅದು ಕೊಟ್ಬಿಟ್ಟು ನೀವೇನೇ ಹೊರ ಬಿಡಿದ್ರು ಒಳ್ಳೆಯದಾಗುತ್ತೆ ಅಂತ ಅಲ್ಲಿ ಹೇಳ್ತಾರೆ. ನಂಬಿಕೆನೂ ಇದೆ ಎಲ್ಲ ಜನಕ್ಕೆ. ನಾನು ನಂಬಿದ್ದೀನಿ, ನಾನು ನಂಬಿಕೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮಂತ್ ಒಳಗಡೆನೇ ಹಾಕಬೇಕು ಅಂತ. ಆದರೆ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ, ಮತ್ತೆ ಬಂದು ಹೋಗ್ತೀನಿ ಇನ್ನೊಂದ್ಸಲ. ಬರೋ ತಿಂಗಳಲ್ಲೇ ಬಂದುಬಿಡ್ತೀನಿ. ಬಂದು ದೊಡ್ಡ ಬಾಟ್ಲಿ ಕೊಡ್ತೀನಿ. ಸರ್ತಿ ಚಿಕ್ಕ ಬಾಟ್ಲಿ ಕೊಟ್ಟಿದ್ದೀವಿ, ಈ ಸರ್ತಿ ದೊಡ್ಡ ಬಾಟ್ಲಿ ಎಣ್ಣೆ ಬಾಟ್ಲಿ ತೊಗೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಅಂದರೆ ಎಷ್ಟೇ ಜನ ಬಂದ್ರೂ ಬೇಗ ದರ್ಶನ ಆಗುತ್ತೆ. ದರ್ಶನ ಆಗುತ್ತೆ. ಇದು ಮಾತ್ರ ಖುಷಿ ಆಯಿತು ನಮಗೆ. ಇದೇ ಮೂಲ ಸ್ಥಳ. ಏನಂತ ಹೇಳಿದ್ರೆ ಇಲ್ಲೇ ಫಸ್ಟ್ ಇದೇ ಮೂಲ ಸ್ಥಳ ಅವ್ರದ್ದು. ಇಲ್ಲಿ ಮೂಲ ಸ್ಥಳ ಅಂತ ಹೇಳ್ತಿದ್ದಾರೆ. ಫೋಟೋ ತೆಗಿಯಂಗಿಲ್ಲ, ಮೊಬೈಲ್ ಯೂಸ್ ಮಾಡೋಂಗಿಲ್ಲ, ಫೋನಲ್ಲೂ ಮಾತಾಡೋಂಗಿಲ್ಲ ಒಳಗಡೆ ಅಂತಲೂ ಸ್ವಲ್ಪ ಹೇಳಿದರು. ಹಂಗಾಗಿ ಅವ್ರಿಗೆ ಮೀರಿ ನಾವು ಮಾಡೋದು ತಪ್ಪು. ಹೌದು, ಹಾಗಾಗಿ ನೀವು ಒಳಗಡೆ ತೋರ್ಸೋಕ್ಕಾಗಿಲ್ಲ. ಓಕೆ, ಆಯ್ತಲ್ವಾ? ದರ್ಶನ ಮಾತ್ರ ಬೇಗನೆ ಆಯಿತು. ಅದಕ್ಕೋಸ್ಕರ ಬೇಗ ಹೋಗ್ತಾ ಇದ್ದೀವಿ. ಇವಾಗ ಖುಷಿ ಆಯಿತು, ಮಾತ್ರ ತುಂಬಾ ಖುಷಿ ಆಯಿತು. ಇವಾಗ ಬೀಚ್ಗೆ ಹೋಗೋಣ ಅಂತ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ. ನೋಡಿ ನಮ್ಮ ಮನೆಯವ್ರೇನು ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಾಯಿದ್ದೀರಿ.
ಬರ್ತಾ ಇದೆ. ನೋಡಿ ಇವಾಗ ಕೊರಗಜ್ಜ ಸ್ವಾಮಿ ಟೆಂಪಲ್ ಮುಗಿಸ್ಕೊಂಡು ನಡಿ ಬಸ್ ಹಿಂಗಿದೆ. ಕೊರಗಜ್ಜ ಟೆಂಪಲ್ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಚೆನ್ನಾಗಿದೆ ಮಾತ್ರ. ನಡಿ ಈಗ ಟೆಂಪಲ್ ಮುಗಿಸ್ಕೊಂಡು ಇವಾಗ ತಿಂಡಿಗೆ ಹೋಟ್ಲಿಗೆ ಹೋಗ್ತಾ ಇದೀವಿ ಒಳಗಡೆ. ಚಿನ್ನ ಬಾ. ನೋಡಿ ಅಂತೂ ಇಂತೂ ಒಂದು ವಡೆ ಮತ್ತು ಇಡ್ಲಿ ತಿಂತಾ ಇದ್ದೀವಿ ಈಗ ಹೋಟ್ಲಿಗೆ ಬಂದ್ಬಿಟ್ಟು. ಈಗ ನಾನು ದೋಸೆ ಹೇಳಿದ್ದೀನಿ, ಇನ್ನೂ ಬಂದಿಲ್ಲ ನೋಡಿ. ಆದರೆ ಸೂಪರಾಗಿದೆ, ಚೆನ್ನಾಗಿದೆ ತಿನ್ನೋದು ಮಾತ್ರ ನೋಡಿ, ಟೇಸ್ಟಿ ಇದೆ ನೋಡಿ. ಗಾಳಿಗೆ ದೂರ ಆಡ್ತೈತೆ, ಅಷ್ಟು ತೆಳ್ಳಗೆ ಹಾಕಿದ್ದಾರೆ ದೋಸೆ ಹೊರಗೈತೆ. ಇವಾಗ ತಿನ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ಹಾಂ ನೋಡಿ ಇವಾಗ ಇನ್ನೊಂದು ಟೆಂಪಲ್ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್? ರಕ್ತೇಶ್ವರಿ ಟೆಂಪಲ್, ರಕ್ತೋತ್ತರಿ ಟೆಂಪಲ್. ಬಾ, ರೋಡ್ ಕ್ರಾಸ್ ಮಾಡ್ತಾ ಇದ್ದೀವಿ. ಸ್ಟೇಟ್ ಬ್ಯಾಂಕ್ ಮುಂದೆ, ಸ್ಟೇಟ್ ಬ್ಯಾಂಕ್ ಮುಂದೆ ಹಿರಿಯರು ಸಿಕ್ಕಾಪಟ್ಟೆ ಬರ್ತಾ ಇದ್ದಾವೆ. ರಕ್ತೋತ್ತರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಈಗ ತಿಂಡಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಹೊಟ್ಟೆ ಸಿಗ್ತಿತ್ತಲ್ಲ, ಅದಕ್ಕೋಸ್ಕರ ಗಾಡಿ ಹತ್ತುತ್ತಾ ಇದ್ದಾರೆ. ಇವಾಗ ನಾನು ಹತ್ತದೆ. ಬಿಸಿಲು ಜಾಸ್ತಿ ಇದೆ ಈ ಕಡೆ. ಯಪ್ಪ ದೇವರೇ, ನಮ್ಮ ಕಾರು ನಡಿ. ಅಲ್ಲಿ ಬೀಚ್ ಹತ್ರ ಹೋಗ್ತೀವಲ್ಲ, ಅಲ್ಲಿ ಎಲ್ಲ ತೆಗ್ದಾಕ್ತೀವಿ ಫಸ್ಟು. ಗಾಡಿ ಒಳಗೆ ನೀನೇ ಹಂಗೆಲ್ಲ ಮಾಡೋದು. ಓಕೆ ಬನ್ನಿ ನೋಡೋಣ. ಅಲ್ಲಿ ನೋಡಿ ಅಮ್ಮನಿಗೆ ಹೂವು ತಗೋತಾ ಇದ್ದೀನಿ. ಇಲ್ಲಿ ಇಷ್ಟು ಹೂವು 1000 ಅಂತೆ, ಅಷ್ಟು ಫೇಮಸ್ ಮಂಗಳೂರು ಮಲ್ಲಿಗೆ, ದುಂಡು ಮಲ್ಲಿಗೆ ಹೂವು. ಏನು ಹೆಸ್ರು ಹೇಳಿ? ಹೂವು ಹೆಸ್ರು ಮಲ್ಲಿಗೆ, ಮಂಗಳೂರು ಮಲ್ಲಿಗೆ ತಾನೇ. ಥ್ಯಾಂಕ್ ಯು. ಬನ್ನಿ ಇವಾಗ ಹೋಗೋಣ. ನೋಡಿ ನನ್ನ ಮಗಳು ಹೆಂಗೆ ಕೂತಿದ್ದಾಳೆ ಫೋನಲ್ಲಿ ಆಪ್ರೇಟ್ ಮಾಡಿಕೊಂಡು ಗಾಡೀಲಿ. ಅವರಪ್ಪ ಗಾಡಿ ಓಡಿಸ್ತಿದ್ದೆ ನೋಡಿ. ದೇವಸ್ಥಾನ ಇಲ್ಲಿ ಅಪಾರ್ಟ್ಮೆಂಟ್ ನೋಡ್ರಿ ಎಷ್ಟು ದೊಡ್ಡದಾಗೈತೆ. ಬಂದ್ವಿ, ನಡೀರಿ ದೇವಸ್ಥಾನಕ್ಕೆ ಹೋದ್ಮೇಲೆ ತೋರಿಸ್ತೀನಿ ನೋಡಿ. ಇಲ್ಲಿ ಇವಾಗ ಬಂದ್ವಿ ದೇವಸ್ಥಾನ ಹತ್ರ. ಅಯ್ಯಪ್ಪ ನೋಡಿ ಎಷ್ಟು ಇದೆ. ಪಾರ್ಕಿಂಗ್ ಜಾಗನ ನಾವು ಇಳಿತಿದ್ವಲ್ಲ, ಅಲ್ಲೇ ಒಳಗೆ ಹೋಗ್ಬೇಕಂತ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲೆಲ್ಲ ನೋಡಿ ದೇವಸ್ಥಾನ. ಪಾರ್ಕಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ. ಈಗ ಪಾರ್ಕಿಂಗ್ ಮಾಡಿದ್ವಿ, ಒಳಗಡೆ ಹೋಗ್ಬೇಕು. ಹೂವು ತಗೊಂಡಿದ್ದೀನಿ. ಯಾವ್ದಾರು ಹಾಕ್ತೀರಿ ನೋಡಿ. ಈಗ ಒಳಗಡೆ ಹೋಗ್ತಾ ಇದೀವಿ ನೋಡಿ. ರಕ್ತೇಶ್ವರಿ ಅಮ್ಮ ಟೆಂಪಲ್ಗೆ ಒಳಗಡೆ ಬರ್ತಾ ಇದೀವಿ ಇವಾಗ. ಕೊಟ್ಟಿದ್ದೀರಿ ಎಲ್ಲ ಕಡೆ ನೋಡಿ. ಒಳಗಡೆ ಬಂದಿದ್ದೀವಿ ನೋಡಿ. ನಡಿ ಒಂದು ರೌಂಡ್ ಹೋಗ್ಬೇಕಾ? ಇನ್ನೊಂದು ದೇವಸ್ಥಾನ ಒಳಗಡೆ ಬಂದ್ವಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ. ಕುತ್ಕೋಸಲ್ಲ ಆಟಾಡ್ಕೊಂಡು ಕೈ ಮುಗಿ. ಸೆಕೆಂಡ್ ಕಡ ಸೆಕೆಂಡ್. ವೆರಿ ಗುಡ್. ದಿವ್ಯಾ ಮಾಡು. ಅಲ್ಲು ಅಲ್ಲು ಅಲ್ಲು. ವೆರಿ ಗುಡ್. ಮಾಡ್ಕೊ ಮಾಮಿ, ಮಾಡ್ಕೊ. ಕೇಳು ಮಾಮಿ, ನನಗೆ ಊಟ ಮಾಡಂಗೆ ಮಾಡು. ಮಮ್ಮಿ ನನಗೆ ಊಟ ಮಾಡಂಗೆ ಮಾಡು. ಚೆನ್ನಾಗಿ ನೋಡ್ಕೊ ಮಮ್ಮಿ.
ಮಾಮಿ ದೇವ್ರ ನನಗೆ ಊಟ ಮಾಡಮ್ಮ. ನೋಡಿ ಇಲ್ಲಿ ಅಮ್ಮನವ್ರಿದ್ದಾರೆ, ಆಮೇಲೆ ಇಲ್ಲಿ ಇವರಿದ್ದಾರೆ, ಮತ್ತು ಅಲ್ಲಿ ಕೊರಗಜ್ಜಪ್ಪ ಇದ್ದಾರೆ. ನೋಡಿ ಸುತ್ತು ದೇವಸ್ಥಾನ ಇದೆ ಇಲ್ಲಿ ಒಂದೇ ಕಡೆ. ನೋಡಿ ಅಲ್ಲೂ ಹೋಗಿದ್ವಿ, ಮತ್ತು ಇಲ್ಲೇ ಇದ್ದಾರೆ. ಈಗ ಇಲ್ಲಿ ಕೂಡ ಮುಗೀತು. ಈಗ ಇಲ್ಲಿಂದ ಮತ್ತೆ ಹೊರಟ್ವಿ ನೋಡಿ. ಈಗ ಇಲ್ಲಿಂದನೂ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸ್ವಲ್ಪ ಜನ ವೀಡಿಯೋ ಮಾಡೋಂಗಿಲ್ಲ ಅಂತ ಇದ್ರು, ಅದಕ್ಕೆ ವೀಡಿಯೋ ಮಾಡಲಿಲ್ಲ. ಬರ್ಬೇಕಾರೆ ಇವಾಗ ಹೊರಡ್ತಾ ಇದ್ದೀವಿ ನೋಡಿ. ಖುಷಿ ಆಯ್ತೇನಪ್ಪ? ಓಕೆ, ಖುಷಿ ಆಯಿತು. ನನ್ನ ಮಗಳು ನಮಗೆ ಅಲ್ಲಿ ಆಶೀರ್ವಾದ ಮಾಡಿಸ್ಕೊಂಡು ನೋಡಿ ಚಕ್ಲಿ ತಿಂತಾ ಇದ್ದಾಳೆ. ಇಲ್ಲಿ ಚಕ್ಲಿನೂ ಕೊಡ್ತಾರೆ, ಮತ್ತು ನಾವು ಪೂಜೆಗೆ ಎತ್ಕೊಂಡೋಗಿರ್ತೀವಲ್ವ, ಮತ್ತೆ ವಾಪಸ್ಸು ಮತ್ತು ಪ್ರಸಾದ ರೀತಿಯಲ್ಲಿ ಕೊಡ್ತಾರೆ ಅಲ್ವೇನ್ರಿ? ಹೌದು. ನೋಡಿ ಇನ್ನು ಇವಾಗ ರೆಡಿ ಮಾಡ್ತಾ ಇದ್ದಾರೆ. ಚೆನ್ನಾಗೈತೆ ಮಾತ್ರ ದೇವಸ್ಥಾನ ನೋಡಿ. ಇವಾಗ ಮಂಗಳೂರು ಬೀಚ್. ಇವಾಗ ಮಂಗಳೂರಿಂದ ಪಣಂಬೂರು ಬೀಚಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಹೋದ್ಕೊಳ್ಳೆ ಎಷ್ಟೊತ್ತಾಗುತ್ತೆ ನೋಡೋಣ. 12 ಗಂಟೆಗೆ ಹೋಗ್ತೀವಿ. ಅಪ್ಪ ಬರೀ ಮೀನಿ ಸ್ಮೆಲ್ಲು ಮಾಮೂಲಿ ಇದ್ದೇ ಇರುತ್ತೆ. ಫುಲ್ ಆಟಾಡ್ತಾ ಸಂಜೆ ಎಷ್ಟೊತ್ತಿಗೆ ಬೀಚಿಂದ ಕ್ಲೋಸ್ ಮಾಡಿಸ್ತಾರೆ, ಆವಾಗ ಎದ್ದು ಬಂದು ಫ್ರೆಶ್ ಅಪ್ ಆಗಿ ಜೂಟ್ ಧರ್ಮಸ್ಥಳ. ಈಗ ನೋಡಿ ಹೊರಡ್ತಾ ಇದ್ದೀವಿ. ಬೀಚ್ಗೆ ಹೋದ್ಮೇಲೆ ಸಿಗೋಣ. ಅಲ್ಲಿ ಹಿಂಗೆ ಆಟಾಡ್ತೀವಿ ನೋಡಿ, ನಾನು ನನ್ನ ಮಗಳು. ಚೆನ್ನಾಗಿರುತ್ತೆ. ನಾನು ಮದುವೆ ಮುಂಚೆ ಇದ್ದಿದ್ದು ಮಂಗಳೂರಲ್ಲೇ. ಮಂಗಳೂರಲ್ಲಿ ಇರ್ಬೇಕಾದ್ರೆ ನಾವು ಸ್ವಲ್ಪ 1-2-3 ಸತಿ ಬಂದಿದ್ವಿ. ಬಂದು ಎಲ್ಲ ಆಟ ಆಡಿದ್ದೀವಿ, ನೋಡಿದ್ದೀವಿ. ಮದುವೆ ಆದಮೇಲೆ ಮಲ್ಪೆ ಬೀಚ್ಗೆ ಹೋಗಿದ್ವಿ. ಆಮೇಲೆ ಮತ್ತೆ ಎಲ್ಲೂ ಓಡಾಡಿರಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ. ಮತ್ತೆ ಶೃಂಗೇರಿ ಹೋಗಿದ್ವಿ. ಶೃಂಗೇರಿ ಬೀಚ್, ನಮ್ಮ ಮುರುಡೇಶ್ವರ ಹೋಗಿದ್ದೀವಿ ಬೀಚ್ಗೆ. ಅದು ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಹೋಗಿದ್ವಲ್ಲ, ಎಲ್ಲಿ? ಅದೊಂದೇ ಬೀಚಿಗೆ ಕರ್ಕೊಂಡು ಹೋಗಿದ್ದು. ಮಲ್ಪೆ ಮತ್ತು ಮುರುಡೇಶ್ವರ 2 ಬೀಚಿಗೆ ಕರ್ಕೊಂಡು ಹೋಗಿರೋದು ಮನೆಯವ್ರ ಮದುವೆ ಆದಮೇಲೆ. ಇವಾಗ ಹೋಗ್ತಾ ಇದ್ದೀವಿ ನೋಡೋಣ. ನನ್ನ ಮಗಳು, ನನಗೆ ಇನ್ನೊಂದೇನಂತಂದರೆ ನನ್ನ ಮಗಳು ಹೆಂಗೆ ಆಟ ಆಡ್ತಾಳೆ ಅಂತ. ನೀರಂದರೆ ಇಷ್ಟ ಅವಳಿಗೆ. ನೋಡ್ಬೇಕು, ಅದಕ್ಕೋಸ್ಕರ ಕರ್ಕೊಂಡು ಹೋಗೋಣ ಅಂತ ಒಂದು ಆಸೆಯಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಹಾಗೆ ಅವಳಿಗೆ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಸೋಣ ಅಂತ. ಅಂದರೆ ನಮ್ಮ ಫೋನಲ್ಲೇ ಒಂದೊಂದು ಮೆಮೊರೀಸ್ ಥರ ಇರುತ್ತಲ್ವ, ಆ ಥರ. ಬನ್ನಿ ನೋಡೋಣ, ಸಿಗೋಣ ಅಲ್ಲಿ. ಓಕೆ, ನೋಡಿ ಹೆಂಗಿದೆ ಮಂಗಳೂರು. ನೋಡಿ ಅದೇ ಇದು ಟ್ರೈನ್ದು ಇದು. ಫೋಟೋ ಮಾತ್ರ ಹಿಡ್ಕೋಬೇಕಂತೆ, ಒಳಗಡೆ ಹೋಗಿ ಆಟ ಆಡೋಂಗಿಲ್ವಂತೆ ಬೀಚಲ್ಲಿ. ಅಯ್ಯೋ ಭಗವಂತ, ಹಿಂಗಾದರೆ ಹೆಂಗೆ ಮಾಡೋದು ಕತೆ? ನಾವು ಅಲ್ಲಿಂದ ಏನಕ್ಕೆ ಬಂದ್ವಿ ಹಂಗಾರೆ? ಹಾಂ ಏನ್ರಿ? ಇಲ್ಲೇ ಪಾರ್ಕಿಂಗ್. ಆಟ ಆಡೋರೆ, ಆದರೆ ಒಳಗಡೆ ಪೂರ್ತಿ ಬಿಡಲ್ಲ ಅನಿಸುತ್ತೆ. ನೋಡಿ ಬಂದ ಗಾಡಿ ಇವಾಗ ನಿಲ್ಸಿದ್ರು. ಏನು ಅನ್ನಿಸ್ತೈತೆ ರೀ? ಬೀಚ್ ಒಳಗೆ ಹೋಗಂಗಿಲ್ಲ ಅನ್ನಿಸ್ತೈತಲ್ಲ, ಅದಕ್ಕೆ ಏನು ನಿಯರ್ ಬೈ ಬೀಚ್, ಅದರ್ ಬೀಚ್ ಮತ್ತೆ ಆಟ ಆಡೋದು. ಏನು ಮಾಡ್ತೀವಿ, ಇಲ್ಲಿ ಬೀಳಲ್ಲ ಅಂತ ಬಿಡಲ್ಲ ಅಂತಲ್ಲ, ಅದಕ್ಕೆ ಬೇರೆ ಯಾವ ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನೀರೊಳಗೆ ಇಳಿದು ಆಟ ಆಡೋ ಅಂಥದ್ದಾಗಬೇಕು. ಅದಕ್ಕೆ ಬೇರೆ ಹುಡುಕ್ತಾ ಇದೆಯಾ? ಹಾಂ, ಯಾವುದೇ ಬೀಚಲ್ಲಿ ಬಿಡ್ತಾ ಇಲ್ಲ ಅಂತಲ್ಲ. ಯಾಕೆ ಅಂದರೆ ಇದೇ ರೋಡಲ್ಲಿ ಬರುತ್ತೆ. ಇದು ಪಣಂಬೂರು ಬೀಚು, ಇದೊಂದು ಕೋಡಿಕಲ್ ಬೀಚು. ಇನ್ನೊಂದು ಆಯ್ತಾ? ಅದೇ ಇಲ್ಲೇ ನೋಡು, ಇದು ಇಲ್ಲಿ ಪಣಂಬೂರು ಬೀಚು. ಹಿಂಗೆ ಹೊಸಬೆಟ್ಟು ಬೀಚು, ಆಮೇಲೆ ಚಿತ್ತಾಪುರ ಬೀಚು, ಸೂರತ್ಕಲ್ ಬೀಚು, ಸೂರತ್ಕಲ್ ಲೈಟ್ ಹೌಸ್ ಬೀಚು, ಮುಕ್ಕ ಬೀಚ್,
ಇಷ್ಟೆಲ್ಲ ಇದ್ದಾವೆ ಆದರೆ ಬಿಡಲ್ಲ ಅಂತಾರೆ. ಒಂದೇ ಹೆಸರು ಇದೆಯಾ ಇಲ್ಲ ಅಷ್ಟೊಂದು ಬೀಚ್ ಇದಾವ? ಬೀಚ್ ಅವಕಣ ಅಂದರೆ ಈ ನಮ್ಮ ಕರ್ನಾಟಕ ಮ್ಯಾಪ್ ಇದೈತಲ್ವಾ, ಈ ಪೂರ ಬೀಚೇ ಇದು. ಹೌದಾ? ಸಣ್ಣ 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 ಬೀಚ್ಗಳು. ಇದು ದೊಡ್ಡ ಬೀಚಾ? ಅದರ ಮುಂದೆ ಬಂದ ತಕ್ಷಣ ಮಲ್ಪೆ ಬೀಚು, ಡೆಲ್ಟಾ ಬೀಚು, ಪುಡುಕೆರೆ ಬೀಚು. ನೋಡಿ ಆಯಿತು, ನನ್ನ ಮಗಳು ಮಲ್ಗೊಳೆ ಹೋಗ್ಬರ್ನ ಸ್ವಲ್ಪ. ಇಲ್ಲೇ ಇರು, ನಾನು ನೋಡ್ಕೊಂಬರ್ಲಾ? ನೋಡ್ಕೊ ಲಾಸ್ಟ್ ತುದಿಲಿ ಬಂದಿದ್ದೀವಿ. ಎಲ್ಲಿಗೆ ಬಂದಿದ್ದೀವಿ? ಇಲ್ಲಿ ಕರ್ನಾಟಕ. ಹಾಂ, ಈ ಲಾಸ್ಟ್ ಎಡ್ಜಲ್ಲಿ ಬಂದಿದ್ದೀವಿ ನೋಡಿ. ಆ ಕಡೆ ಇಲ್ಲಿಂದ ಇಲ್ಲಿ ಬಂದಿದ್ದೀವಿ ನೋಡಿ. ಹಾಂ, ಆ ಕಡೆ ಏನೈತೆ? ಕರ್ನಾಟಕ ನೋಡಿ. ಈ ಲಾಸ್ಟ್ ಮೂಲೆ ಬಂದಿದ್ದೀವಿ. ಫೋನ್ ಮಾಡಲ ಅಲ್ಲಿಗೆ ಹೋಗಿ ಆಟ ಆಡ್ತಾವ್ರೆ ಇಲ್ವ ಜನ ಅಂತ? ಹಾಂ ನೋಡು, ಇಲ್ಲಾಂದ್ರೆಲ್ಲ ಮಲ್ಕೊಡ್ತೀನಿ. ಮಲ್ಕೊಳಕ್ಕೆ ಬಂದ? ಏನು ಮಾಡ್ತೀಯಪ್ಪ? ಸರಿ ಇರು, ಹೋಗಿ ಬರ್ತೀನಿ. ಬನ್ನಿ ನಾವು ಹೋಗೋಣ. ಯಪ್ಪ ದೇವ್ರೆ, ಇವಾಗ ಹೋಗ್ತಾ ಇದ್ದೀನಿ. ನಾನು ನೋಡ್ಕೊಂಬರ್ತೀನಿ ಅಂತ, ಯಾಕಂದರೆ ಪಾಪು ಮಲಗಿದಾಳಲ್ಲ, ಅದಕ್ಕೋಸ್ಕರ ನೋಡ್ಕೊಂಬಂದಾದ್ಮೇಲೆ ಏನಂತ ಗೊತ್ತಾಗೈತೆ ಅಂತ ನೋಡಿ. ಅಪ್ಪ ದೇವ್ರೆ, ಅಯ್ಯೋ ನೋಡೋಕ್ಕೆ ಚೆನ್ನಾಗೈತೆ. ಇಲ್ಲಿಂದ ಈ ರೀತಿ ತೋರಿಸ್ತೀನಿ ನೋಡಿ, ಕಾಣಿಸ್ತಾ ಇದೆಯಾ ಅಲ್ಲಿ ಅಲೆ? ಯಪ್ಪ ದೇವ್ರೆ, ಅಲೆ ಸಿಕ್ಕಾಪಟ್ಟೆ ಇದೆ, ಅದಕ್ಕೆ ಒಳಗೆ ಬಿಡಲ್ಲ ಅನಿಸುತ್ತೆ. ಯಪ್ಪ ನೋಡಿದ್ರೇ ಭಯ ಆಗ್ತೈತೆ. ಹೆಂಗೆ ಕಾಣಿಸುತ್ತೆ ಗೊತ್ತಿಲ್ಲ ಮಾತ್ರ. ನಡಿ ಬನ್ನಿ, ಅಲ್ಲಿ ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ನೋಡಿ, ಯಪ್ಪ ದೇವ್ರೆ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಆಟ ಆಡೋಕ್ಕೆ ಬಿಡಲ್ಲ ಬೀಚಲ್ಲಿ. ನೋಡಿ ಯಪ್ಪ ದೇವ್ರೆ, ನೋಡಿ ಯಪ್ಪ ನೋಡಿದ್ರೇ ಭಯ ಆಗ್ತೈತೆ, ಆಟ ಆಡೋಕ್ಕೆ ಬಿಡಲ್ಲ. ನೋಡಿ ನೀರಲ್ಲಿ ಹೋಗಂಗಿಲ್ಲ, ಸಿಕ್ಕಾಪಟ್ಟೆ ಅಲೆ ಇದೆ. ಹಾಗಾಗಿ ಯಾಕೋ ಬಿಡ್ತಾ ಇಲ್ಲ ಅನಿಸುತ್ತೆ. ನಾನು ಫೋಟೋ ಬಿಟ್ಬಿಡೋಣ ಅಂತ ಈ ಥರ ಅಂದ್ಕೊಂಡಿದ್ದೆ. ಏನು ಮಾಡೋಕ್ಕಾಗಲ್ಲ ಅನಿಸುತ್ತೆ. ಹೋಗಲಿ ಬಿಡಿ, ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಮಗಳು ಸ್ವಲ್ಪ ತೆಗೆದ್ಮೇಲೆ ಅವಳಿಗೆ ಸ್ವಲ್ಪ ತೋರಿಸ್ಕೊಂಡು ಕರ್ಕೊಂಡು ಹೋಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ನೋಡಿ ತುಂಬ ಜನ ಆಟ ಆಡ್ಬೇಕಂತ ಪಾಪ ಶಾರ್ಟ್ಸ್ ಎಲ್ಲ ಹಾಕೊಂಡ್ಬಂದಿದ್ರು. ಟೀ ಶರ್ಟ್ಸು ಶಾರ್ಟ್ಸು ಆಗಲ್ಲ ಆಟ ಆಡೋಕ್ಕೆ. ಸೌಂಡ್ ಕೇಳಿಸ್ತಿದ್ಯಾ? ಅಲೆ ಸೌಂಡು ಒಂಥರ ಖುಷಿಯಾಗಿರ್ತದೆ. ನನ್ನ ಮಗಳು ಬಂದ್ಲು. ಇಲ್ಲಡಿ ಇಲ್ಲಡಿ ನೋಡಕ್ಕೆ. ಫಸ್ಟ್ ಕನ್ನಡಕ ತೆಗಿಯೋದು. ಹಾಂ ತೆಗಿ, ಕನ್ನಡಕ ತೆಗಿ. ಟಪ್ಪೆ ಹಾಕು ಚಿನ್ನ. ಏನು ನೋಡಕ್ಕಂದ? ಅದು ಹಾಕ್ಬೇಡ, ಹಂಗೆ ಇಡು ಟಪ್ಪಿ. ಬೇಡ, ಹಂಗೆ ಕನ್ನಡಕ ಒಂದು ಹಾಕು. ನೋಡು ಇದಮ್ಮ, ಇಲ್ಲಿ ಬೀಚು ದೀಗು. ಬೇಡ ಬಿಡು, ಏನು ಬೇಡ ಬಿಡು. ನೋಡಿ ದೀಗ ನೋಡಕ್ಕೆ ಶೂಸ್ ಹಾಕೊಂಬರ್ಬೇಕು ತಾನೇ? ಹಾಂ, ಈ ದೀಗ ಎಲ್ಲಿ ದೀಗ? ಏನಮ್ಮ ಆಟ ಆಡಕ್ಕೆ ಹೋಗ್ಬೇಕಾ ನೀನು? ಬಿಡಲ್ವಂತೆ ಕೇಳು. ಚೆನ್ನಾಗೈತೆ ಆಟ ಆಡೋಕ್ಕೆ ದೀಗ. ಎಲ್ಲ ಇದ್ದೀಗ ಈ ಕುಡಿಸ್ಕೊಂಬಂದ ನೀರು. ಈಗ ಏನು ಮಾಡೋದಪ್ಪ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಫೋಟೋ ತೆಗಿಸ್ಕೊಳ್ದ. ನೀಟಾಗಿ ನೋಡು, ಒಜ್ಜು ಹಂಗೆ. ಬಾ ಬಾ, ಅಲ್ಲಿಗೆ ಹೋಗಿ ಬಿಡಲ್ಲ. ಇಲ್ಲೇ ಆಟ ಆಡ್ರಿ, ಹೋಗ್ಬೇಡ್ರಿ ಅಲ್ಲಿಗೆ. ಅದು ಹೆಂಗೆ ಹೋಗಕ್ಕಾಗತ್ತೆ ಹೇಳು? ಮಗಳೇ, ಇನ್ನೊಂದು 2 ತಿಂಗಳು ಬಿಟ್ಟು ಬರೋಣ. ಇನ್ನೇನು ಮಾಡ್ತೀಯಾ?
ಮುರುಡೇಶ್ವರಕ್ಕೆ ಹೋಗೋಣ ನೆಕ್ಸ್ಟ್ ಮಂತು, ಒಂದು 2 ತಿಂಗಳು ಬಿಟ್ಟು ಹೋಗೋಣ ಬಾ. ನನ್ನ ಮಗಳು ಫುಲ್ ಅಳ್ತಾವಳೆ, ನೀರಲ್ಲಿ ಆಡ್ಬೇಕಂತೆ ಪಾಪ, ನೀರಲ್ಲಿ ಬಿಡ್ತಾ ಇಲ್ಲ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಲಾಂಗ್ ಆಗುತ್ತೆ ಅದಕ್ಕೋಸ್ಕರ. ಆದರೆ ಪಾರ್ಟ್ 1 ಪಾರ್ಟ್ 2 ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಅಲ್ಲಿವರೆಗೂ ಬಾಯ್.